टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಇನ್ನು ಪರಮಾಣು ಅಟ್ಯಾಕ್ ನಿಲ್ಲಿಸಿದೆಯಂತೆ ಅಮೆರಿಕ. ನೋಡಿ ಎಂಥ ಸ್ಥಿತಿ. ಎಲ್ಲೋ ಒಂದು ಕಡೆಗೆ ಈಗ ಈ ಬೇರೆ ಬೇರೆ ಯುದ್ಧಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಈಗ ರಷ್ಯಾ ಉಕ್ರೇನ್ ಯುದ್ಧ ತಡೆಯುವಂಥ ನಿಟ್ಟಿನಲ್ಲಿ ಮೋದಿ ಪ್ರಯತ್ನ ಇದೆಯಲ್ಲ, ಆ ಮೋದಿ ಪ್ರಯತ್ನ ದೊಡ್ಡ ಶ್ಲಾಘನೆ ವ್ಯಕ್ತವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ನಿಮ್ಮಲ್ಲಿರುವಂಥ ಯುದ್ಧವನ್ನು ನಾವು ನಿಲ್ಲಿಸಿದ್ವಿ ಅಂತ ಹೇಳುವಂಥ ಪ್ರಯತ್ನನ, ಅಥವಾ ಏನಾದರೂ ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ವಿಚಾರವನ್ನು ಇಟ್ಟು ನಾನು ನಿಲ್ಲಿಸಿದೆ ಅನ್ನುವಂಥ ಮಾತಾ, ಲಕ್ಷಾಂತರ ಜನರು ಸತ್ತೋಗ್ಬಿಡ್ತಾ ಇದ್ರು, ಆ ಜೀವವನ್ನು ಉಳಿಸ್ತೆ ಅನ್ನುವಂಥ ಮಾತಾ, 3 ದಿವಸಕ್ಕೆ ಇದು ಟ್ರಂಪ್ ಮಾತು. ನೋಡಿ ಈ ಟ್ರಂಪ್ ಮಾತುಗಳನ್ನು ಎಷ್ಟು ಸೀರಿಯಸ್ ತಗೋಬೇಕು. ಯಾಕೆಂದರೆ ಹಿಂದೆ ಈ ಟ್ಯಾರಿಫ್ ವಾರ್ ಬಂತಲ್ಲ, ಆ ಸಂದರ್ಭದಲ್ಲಿ ಇವರು ಮಾತಾಡಿದಂಥ ಮಾತುಗಳಿದೆಯಲ್ಲ, ಬಂದು ಈ ಬೇರೆ ಬೇರೆ ರಾಷ್ಟ್ರಗಳು ಹೆಂಗೆ ಅಲುಗಾಡ್ಬಿಟ್ಟಿವೆ, ಏನು ಎತ್ತ ಯಾವ ರೀತಿ ಮಂಡಿ ಊರು ಕುತ್ಕೊಂಡ್ಬಿಟ್ಟಿವೆ, ಇವೆಲ್ಲ ಮಾತುಗಳನ್ನು ಕೂಡ ಟ್ರಂಪ್ ಹೇಳಿದರು. ಇಂಥ ಸಂದರ್ಭದಲ್ಲಿ ಟ್ರಂಪ್ ಮಾತನ್ನು ಎಷ್ಟರ ಮಟ್ಟಿಗೆ ನಂಬಲಿಕ್ಕೆ ಸಾಧ್ಯ. ಇದಾದಮೇಲೆ ಮೋದಿ ಅವರು ಮಾತಾಡಿದಂಥ ಮಾತಲ್ಲಿ ಟ್ರಂಪ್ ಅವ್ರನ್ನ ನೇರವಾಗಿ ಉಲ್ಲೇಖಿಸ್ತಿದ್ರೂ ಕೂಡ ಈ ರೀತಿ ಪರಮಾಣು ಬಾಂಬು ಅವು ಇವು ಇಂಥವೆಲ್ಲ ಹೇಳಿದ್ರೆ ನಮ್ಮ ಹತ್ರ ನಡೆಯಲ್ಲ ಅನ್ನೋದ್ರ ಮುಖಾಂತರ ಮುಂದೆ ನಾವಿಡುವಂಥ ಹೆಜ್ಜೆ ಭಯಾನಕವಾಗಿರುತ್ತೆ ಅನ್ನುವಂಥ ಸಂದೇಶವನ್ನು ಕೂಡ ಮೋದಿ ಈ ಮುಖಾಂತರ ರವಾನಿಸಿದ್ದಾರೆ. My administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, and we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. On Saturday, my administration